ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ದಿನಾಂಕ 10/7/2026. ಭರ್ಜರಿ ನೇಮಕಾತಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದಲೇ ಬರುವ ವಸತಿ ಶಾಲೆಗಳಲ್ಲಿನ ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಉಳಿಕೆ ಮೂಲ ವೃಂದ ಅಂತಿದೆ. ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಇದು ಉಳಿಕೆ ಮೂಲ ವೃಂದ ಇದೆ. ಇಲ್ಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ ಒಟ್ಟು 767 ಇದೆ. ಇದರಲ್ಲಿ ಕನ್ನಡ ಭಾಷಾ ಶಿಕ್ಷಕರು 103 ಅಂದರೆ 100+3 ಅಂದ್ರೆ ಇವು ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಇದು ಹಿಂದೆ ಅಂದ್ರೆ 3-8 ಅಂತಕ್ಕಂಥ. ಆಂಗ್ಲ ಭಾಷೆ ಒಟ್ಟು 108, ಹಿಂದಿ ಭಾಷೆ ಶಿಕ್ಷಕರು 55, ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 154, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಣ ಶಿಕ್ಷಕರು 81 ಅಂತಕ್ಕಂಥದ್ದು. ಇದಿಲ್ಲದೆ ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳು ಕೂಡ ಇದೆ. ಇಲ್ಲಿ ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ಈ ಸ್ಥಳೀಯ ಮೂಲ ವೃಂದದಲ್ಲಿರುವಂತಹ ಹುದ್ದೆಗಳಿದೆ. ಇದು ಕೂಡ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಕನ್ನಡ ಭಾಷೆ ಶಿಕ್ಷಕರು 62, ಆಂಗ್ಲ ಭಾಷೆ ಶಿಕ್ಷಕರು 69, ಹಿಂದಿ ಭಾಷೆ ಶಿಕ್ಷಕರು 31, ಗಣಿತ ಶಿಕ್ಷಕರು 35, ಈ ವಿಜ್ಞಾನ ಶಿಕ್ಷಕರು 32, ಸಮಾಜ ವಿಜ್ಞಾನ ಶಿಕ್ಷಕರು 24, ದೈಹಿಕ ಶಿಕ್ಷಕರು 33, ಪದವೀಧರ ಚಿತ್ರಕಲಾ ಶಿಕ್ಷಕರು 17, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 17 ಅಂತಕ್ಕಂಥದ್ದು. ಇವರಿಗಿರ್ತಕ್ಕಂಥ ವೇತನ ಶ್ರೇಣಿ ಶಿಕ್ಷಕರು ಇರ್ತಕ್ಕಂಥ ಈ ಒಂದು ಕರ್ಮ ಸಂಖ್ಯೆ 7ರವರೆಗೆ ವೇತನ ಶ್ರೇಣಿ ಬೇರೆ ಇದೆ. ಈ ಕೊನೆಯ 2ಕ್ಕೆ ವೇತನ ಶ್ರೇಣಿ ಬೇರೆ ಇದೆ. 49,050ಲಿಂದ 92,500 ಅಂತಕ್ಕಂಥದ್ದು. ಇದು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ಇಲ್ಲಿರ್ತಕ್ಕಂಥವ್ರಿಗೆ ಇದು 2024ರ ಒಂದು ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಇದೆ. ಹಾಗಾಗಿ ಈಗ ಮತ್ತೆ ಅವುಗಳನ್ನು ಮುಂದಿನ ನೋಡ್ತಾ ಹೋಗೋಣ. ಈಗ ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಹಿಂದೆ ಅಂತ ಬರ್ತಾರಲ್ಲ ಅಲ್ಲಿ ಕೂಡ ಮತ್ತೆ ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು ಇದು ಗೊತ್ತಿರುವಂಥದ್ದು ಎಲ್ಲರಿಗೂ. BA B.Ed BSc B.Ed ಅಂತಕ್ಕಂಥದ್ದು ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ಕನ್ನಡ ಭಾಷೆ, ಆಂಗ್ಲ ಭಾಷೆಗೆ ಏನಿರಬೇಕು, ಹಿಂದಿ ಭಾಷೆ ಶಿಕ್ಷಕರಿಗೆ ಏನಿರಬೇಕು, ಗಣಿತ ಶಿಕ್ಷಕರ ಗಣಿತ ಭೌತಶಾಸ್ತ್ರ ಮಾನ್ಯತೆ ಪಡೆಯುವ ವಿಜ್ಞಾನ ಪದ್ಧತಿಯಲ್ಲಿ B.Ed ಪದವಿ ಏನಾಗಿರಬೇಕು ಅನ್ನುವಂಥ ಇದು ಹುದ್ದೆಗಳು. ಇದರಲ್ಲಿ ಇರುವಂತಹ ಗಣಕಯಂತ್ರ ಶಿಕ್ಷಕರನ್ನು ಗಣಕ ವಿಜ್ಞಾನ ಮಾಹಿತಿ ವಿಜ್ಞಾನ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ BCA ಇರಬೇಕು. BSc ಅಥವಾ ತತ್ಸಮಾನವಾದ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥದ್ದು. ದೈಹಿಕ ಶಿಕ್ಷಕರಿದೆ. ಇಲ್ಲಿ ಕ್ರಮ ಸಂಖ್ಯೆ 1ರಿಂದ 6 ಶಿಕ್ಷಕರ ಹುದ್ದೆಗೆ ಇಂಪಾರ್ಟೆಂಟ್ ಇರುವಂಥದ್ದು, ಇದು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಹೆಚ್ಚುವರಿ ಅರ್ಹತೆಗಳು ಏನು? ಕ್ರಮ ಸಂಖ್ಯೆ 1ರಿಂದ 6ರ ಶಿಕ್ಷಕರ ಹುದ್ದೆಗಳಂದ್ರೆ 6 ವಿಷಯಗಳು: ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಶಿಕ್ಷಕರು ಅಂತ. ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ TET ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTETಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ಇವರು ಮಾತ್ರ ಕ್ರಮ ಸಂಖ್ಯೆ 1ರಿಂದ 6ರವರೆಗಿನ ಹುದ್ದೆಗಳಿಗೆ TET ಪತ್ರಿಕೆ 2 ಪಾಸ್ ಆಗಿರುವುದು ಕಡ್ಡಾಯ ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂಥ CTET ಪರೀಕ್ಷೆಯನ್ನು ಪಾಸ್ ಆಗಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ಅಂಶವನ್ನು ಇಲ್ಲಿ ಕೊಟ್ಟಿರ್ತಾರೆ. ಈ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವಯೋಮಿತಿ ಏನಿರಬೇಕು ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ. ಕೋವಿಡ್ ಬಂದ ನಂತರ ಸ್ವಲ್ಪ ವಯೋಮಿತಿಯಲ್ಲಿ ಸಡಿಲಿಕೆಯಾಗಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷಗಳಿದೆ. ಅದೇ ರೀತಿ ಪ್ರವರ್ಗ 2A 2B 3A 3Bದವರಿಗೆ 43 ಇತ್ತು, ಈಗ 48 ಅಂದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷಗಳು ಅನ್ನುವಂಥದ್ದು. ನಿಗದಿಪಡಿಸಿರುವಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿವಿಧ ಮಾಜಿ ಸೈನಿಕರು, ನ್ಯಾಷನಲ್ ಇದೆಲ್ಲ ಬೇರೆ ಅದನ್ನು ಬರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ವಿಧಾನ ಇದೆ ಅಂದ್ರೆ CET ಆನ್ಲೈನ್ ಇದರ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ವೇಳಾಪಟ್ಟಿಯನ್ನು ಕೊಟ್ಟಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15 ಜುಲೈ 2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 14/8/2026 ಅಂತ. ಇದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಂತ ವೇಳಾಪಟ್ಟಿ.
ಇನ್ನು ಖಾಯಂ ಪೂರ್ವ ವೇತನ ಶ್ರೇಣಿ ಅಂತೂ ಈಗಾಗಲೇ ಓದಿದ್ದೇನೆ. ಅನಂತರ ಪಿಂಚಣಿ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂತಿದೆ. ಇನ್ನು ಫೀಸು ಶುಲ್ಕ ಎಷ್ಟಿದೆ, ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕು. ಸಾಮಾನ್ಯ ವರ್ಗದ ಅರ್ಹತೆ ಮತ್ತು ಪ್ರವರ್ಗ 2A ಇವರಿಗೆಲ್ಲರಿಗೂ 750 ಇದೆ ಅರ್ಜಿ ಶುಲ್ಕ, 500 ಪ್ಲಸ್ 250. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒಟ್ಟು ಶುಲ್ಕ 500 ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶುಲ್ಕ 250 ಇದೆ ಅನ್ನುವಂಥದ್ದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಆಫ್ಲೈನ್ OMR ಮಾದರಿ ಇರುತ್ತೆ. ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಕನ್ನಡ ಭಾಷಾ ಪರೀಕ್ಷೆ, ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಪತ್ರಿಕೆ 1 ಏನಿರುತ್ತೆ ಅಂತಕ್ಕಂಥ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಪತ್ರಿಕೆ 2 ಏನಿರ್ತದೆ ಆಯಾ ವಿಷಯದ ಶಿಕ್ಷಕರು, ಗಣಿತ ಶಿಕ್ಷಕರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿರ್ದಿಷ್ಟ ಪತ್ರಿಕೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ. ಅಂದ್ರೆ ಈ ವಿಷಯವಾರು 6 ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಪಠ್ಯಕ್ರಮವನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಪತ್ರಿಕೆ 1ಕ್ಕೆ ಇರುವಂತಹ ಸಿಲೆಬಸ್ ಅನ್ನು ಇಲ್ಲಿ ಕಂಪ್ಲೀಟ್ ಆಗಿ ಕೊಡಲಾಗಿದೆ ಅಂತ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಬಹು ಆಯ್ಕೆ ಪ್ರಶ್ನೆಗಳಿವೆ. 1 ಸರಿಯಾದರೆ 4 ಅಂಕಗಳು ಬರುತ್ತವೆ. 1 ತಪ್ಪಾದರೆ ಅಲ್ಲಿ ಏನಾಗುತ್ತೆ -0.25 ಅನ್ನ ಮೈನಸ್ ಮಾಡ್ತಾರೆ. 4 ಪ್ರಶ್ನೆಗಳು ತಪ್ಪಾದ್ರೆ 1 ಮಾರ್ಕ್ಸ್ ಅನ್ನ ಕಳೆಯುವಂತ ಒಂದು ಪ್ರಕ್ರಿಯೆ ಇದೆ. ಉತ್ತರಕ್ಕೆ 4ನೇ ಒಂದು ಅಂಶ ಅಂದ್ರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಇದು ವೆರಿ ಇಂಪಾರ್ಟೆಂಟ್. ಇನ್ನು ಅರ್ಹತಾ ಷರತ್ತುಗಳನ್ನು ಇಲ್ಲಿನವರಾಗಿರ್ಬೇಕು ಅದಂತಕ್ಕಂಥ ಕೊಟ್ಟಿದ್ದಾರೆ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ ಏನೇನು ಇರಬೇಕು ಅಂತ ಇದೆಲ್ಲ ತಾವು ಓದ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಮತ್ತು ಇತರೆ ಅಂಶಗಳನ್ನು ಕನ್ನಡ ಮಾಧ್ಯಮ ಯೋಜನೆಗಳ ನಿರಾಶ್ರಿತ ವಿಶೇಷ ಚೇತನ ತೃತೀಯ ಲಿಂಗ ಪ್ರಾಧಿಕಾರದಿಂದ ಪತ್ರ ವ್ಯವಹಾರವನ್ನು ಮಾಡ್ತಕ್ಕಂಥ ಪ್ರಮುಖವಾದ ಸೂಚನೆಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಏನೇನಿರಬೇಕು ಅಂತ ಅವೆಲ್ಲವುಗಳನ್ನು ಕೊಟ್ಟಿರ್ತಾರೆ. ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭವಾಗಿದೆ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಿರುವಂಥ ನನಗೆ ಸಂಬಂಧಪಟ್ಟ ಅಂದರೆ ಮ್ಯಾಥ್ಸ್ ಸಿಲೆಬಸ್ಗಳ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೀನಿ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಅನ್ನ ಈ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.